ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 27 ಕಾಡಾರಣ್ಯದಲ್ಲಿ ಕಾಲುದಾರಿ. ಈ ಅಧ್ಯಾಯದ 2ನೇ ಪಾರ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದುಡುಕಬೇಡ ಮಗಳೇ, ನೀನೊಬ್ಬಳು ಆದರ್ಶ ವಿರಾಗಿಣಿಯಾಗಿ ಉಳಿಯಬೇಕೆಂಬ ಉತ್ಕಟ ಆಸೆ ನನಗಿಲ್ಲವೇ? ನನ್ನಲ್ಲಿ ವಿಶ್ವಾಸವಿಟ್ಟು ಈ ಮಾತನ್ನು ಕೇಳು. ನೋಡು, ನೀನು ಒಪ್ಪು ಬಿಡು, ನಿನ್ನನ್ನು ಖಂಡಿತ ಅರಮನೆಗೆ ಒಯ್ಯುವರು, ಸಂಪೂರ್ಣ ಬಂಧನದಲ್ಲಿಡುವರು. ಆಗ ನಿನಗೆ ಯಾವ ಸಾಧನೆಯೂ ಸಾಧ್ಯವಾಗದು. ಒಲಿದಂತೆ ನಟನೆ ಮಾಡಿ ತಾಯಿ ತಂದೆಯರನ್ನು ಬಿಡುಗಡೆ ಮಾಡಿಸಿ ನೀನು ಅರಮನೆಯಲ್ಲಿರು. ನಾನೊಂದು ವ್ರತವನ್ನು ಕೈಗೊಂಡಿರುವೆ. ಈ ಕಾಲಾವಧಿಯಲ್ಲಿ ಯಾರನ್ನೂ ಮುಟ್ಟಿಸಿಕೊಳ್ಳೆನು. 5 ವಾರಗಳ ಈ ವ್ರತ ಮುಗಿದ ಬಳಿಕ ಮದುವೆಯ ಬಗ್ಗೆ ಪ್ರಯತ್ನ. ಲಗ್ನವಾಗಬೇಕಾದರೆ ರಾಜನು ನಮ್ಮ ಧರ್ಮದ ಲಿಂಗದೀಕ್ಷೆ ಪಡೆಯಬೇಕು ಮತ್ತು ಈ ವ್ರತದ ಅವಧಿಯಲ್ಲಿ ನನ್ನ ಆಚರಣೆಗೆ ಅಡ್ಡಿ ಮಾಡಬಾರದು. ಒಂದು ವೇಳೆ ಈ ಕಾಲಾವಧಿಯಲ್ಲಿ 3 ತಪ್ಪುಗಳನ್ನು ಮಾಡಿದರೆ ಅಂದು ನನ್ನ ಅರಮನೆಯ ಸಂಬಂಧ ತುಂಡಾಗುವುದು. ಈ ನಿಯಮಗಳನ್ನು ಹಾಕು. ಕಬ್ಬಿಣವನ್ನು ಕಾಯ್ದಾಗಲೇ ಬಡಿಯಬೇಕು. ಕಾಮತಪ್ತನಾದ ಅವನು ಇವಕ್ಕೆಲ್ಲ ಮನ್ನಣೆ ನೀಡುವನು. ಬಿಸಿಲ ಮರೀಚಿಕೆಯಂತೆ ಕೈಗೆ ಸಿಗದೆ ನೀನು ಅಲ್ಲಿರು. ದುರ್ಬಲ ಮನದವನಾದ ಅವನು ಈ ಕಾಲಾವಧಿಯಲ್ಲಿ 3 ತಪ್ಪು ಮಾಡದೇ ಇರನು. ಅವನ್ನು ನೆಪವಾಗಿ ಮಾಡಿ ಒಂದು ದಿನ ಪಾರಾಗಬೇಕು. ಬೇರೆ ಉಪಾಯವೇ ಇಲ್ಲ. ಇದು ಬಹಳ ಕಷ್ಟ ಸಾಧ್ಯ. ನಿಮ್ಮ ತಂದೆ ತಾಯಿಗಳ ಬಿಡುಗಡೆ, ನಿನ್ನ ಉದ್ದೇಶ ಸಾಧನೆ, ಅವನ ಭ್ರಮ ನಿರಸನ ಎಲ್ಲವೂ ಆಗುತ್ತದೆ. ಕತ್ತಿಯ ಮೊನೆಯ ಮೇಲೆ ನಡೆದಷ್ಟು ಕಷ್ಟತಮ. ಎಂಥದ್ದೇ ಪ್ರಸಂಗದಲ್ಲಿ ಅಧೀರಳಾಗಬೇಡ. ನೋಡು, ಆಡನ್ನಾದರೆ ಬಲಿಕೊಡುವರು, ಹುಲಿಯನ್ನು ಬಲಿಕೊಡರು. ದಿಟ್ಟತನಕ್ಕಿಂತ ಆತ್ಮರಕ್ಷಣೆಯ ಆಯುಧ ಬೇರಾವುದೂ ಇಲ್ಲ. ಅವನ ಪಾಲಿಗೆ ಬಿಸಿ ತುಪ್ಪದಂತೆ ನೀನಾಗಬೇಕು. ವಿಘ್ನಗಳಿಗೆ ನೀನು ಹೆದರಬೇಡ ಮಗಳೇ. ಉತ್ತುಂಗ ವ್ಯಕ್ತಿತ್ವ ಗಳಿಕೆಯೊಂದೇ ನಿನ್ನ ಗುರಿಯಾಗಲಿ. ಹುಲ್ಲೆಯಾದರೆ ನಾಯಿಗಳು ಕಚ್ಚುತ್ತವೆ. ಆನೆಯಾದರೆ ತಮ್ಮ ಪಾಡಿಗೆ ತಾವು ಬೊಗಳುತ್ತಾ ಮಗ್ಗುಲಲ್ಲಿ ಬರುತ್ತಿದ್ದರೂ ಅದನ್ನು ಕಚ್ಚುವ ಸಾಹಸ ಮಾಡಲಾರವು. ಹಾಗೆಯೇ ವಿಘ್ನಗಳು ಸಹ. ಸಾಧಕನು ಸಾಮಾನ್ಯ ವ್ಯಕ್ತಿತ್ವದವನಿದ್ದರೆ ಖಂಡಿತವಾಗಿ ಅವನನ್ನು ಮುತ್ತಿ ಸತ್ವಹೀನನಾಗಿ ಮಾಡುತ್ತವೆ. ಅವನ ಬದುಕು ಉನ್ನತವಾದರೆ ಆಗಾಗ ಬಂದು ಹೆದರಿಸುವಂತೆ ಮಾಡಿದರೂ ಘಾಸಿ ಮಾಡಲಾರವು. ಕಡೆಗೂ ಸಾಧಕರು ಧೀರರಾಗಿ ಮುಂದುವರಿಯುತ್ತಲೇ ಇದ್ದರೆ ಇವು ದಣಿದು ತಾವೇ ಸೋತು ಹಿಂದಕ್ಕೆ ಹೋಗುವವು. ಆದರೆ ಗುರುಗಳೇ, ಅರಮನೆಯ ವಿಲಾಸದ ವಾತಾವರಣ, ರಾಜನ ಕಾಮದೃಷ್ಟಿ ನನ್ನನ್ನು ಏನು ಮಾಡುವವೋ? ಮೆಲ್ಲನೆ ಕಂಪಿಸಿದಳು. ಮಹಾದೇವಿಯ ಕಣ್ಣಂಚಿನಲ್ಲಿ ನೀರು ತುಂಬಿತ್ತು. ಮಗಳೇ, ಈ ಅಧೈರ್ಯ ಎಂದೆಂದೂ ನಿನ್ನ ಹೃದಯದಲ್ಲಿ ಸುಳಿಯದಿರಲಿ. ಬಣವೇ ಎಷ್ಟು ದೊಡ್ಡದಾದರಿನಂತೆ ಉರಿಯ ಒಂದು ಕಿಡಿ ಅದನ್ನು ದಹಿಸುವುದು. ತಾಮಸ ಶಕ್ತಿ ಎಷ್ಟಿದ್ದರೇನು, ಸಾತ್ವಿಕ ಶಕ್ತಿಯನ್ನು ಸೋಲಿಸಬಹುದೇ? ಕತ್ತಲೆ ಎಷ್ಟು ಗಾಢವಿದ್ದರೇನು, ಕಿರು ಹಣತೆಯೊಂದೇ ಸಾಕು ಅದನ್ನು ಓಡಿಸಲಿಕ್ಕೆ. ಮನಸ್ಸಿನಲ್ಲಿ ಮಾತ್ರ ಅಧೀರತೆಗೆ, ದುರ್ಬಲತೆಗೆ ಎಡೆಗೊಡಬೇಡ. ಅಂತರಂಗದ ಅಂಜಿಕೆಯನ್ನು ಬಹಿರಂಗದಲ್ಲಿ ತೋರಿಸಬೇಡ. ನಿನ್ನ ಪವಿತ್ರತೆಯ ಪರಂಜ್ಯೋತಿಯ ಮುಂದೆ ಆ ಕಾಮದ ದೀಪದ ಹುಳುವಿನಾಟ ಏನು ನಡೆದಿತು? ಮಳೆಯಾಗುವಾಗ ಸ್ವಲ್ಪವೇ ಮಳೆಯಾದರೆ ಒಣಗಿ ನಿಂತ ಕಸಕಡ್ಡಿಯೆಲ್ಲ ಕೊಳೆತು ವಿಪರೀತ ವಾಸನೆ ಬರುವುದು. ಆದರೆ ಮಳೆ ಧಾರಾಕಾರವಾಗಿ ಸುರಿದರೆ ಆ ಕಸಕಡ್ಡಿ ಕೊಚ್ಚಿ ಹೋಗಿ ವಾತಾವರಣ ಇನ್ನಷ್ಟು ಸ್ವಚ್ಛವಾಗದೆ? ನಿನ್ನ ಸಂಕಲ್ಪ ತಪಸ್ಸುಗಳನ್ನು ವೃದ್ಧಿಗೊಳಿಸು. ನನಗೆ ಪೂರ್ಣ ವಿಶ್ವಾಸವಿದೆ. ನೀನು ಎಂದೂ ಕಳಂಕಿತಳಾಗುವುದಿಲ್ಲ, ಪರಿವರ್ತನೆಗೊಳ್ಳುವುದಿಲ್ಲ. ಮಾತ್ರವಲ್ಲ, ನೀನು ಕಾಲಿಡುವ ಪರಿಸರವನ್ನೇ ಬದಲಿಸುವೆ. ನನಗೂ ಆ ಆತ್ಮವಿಶ್ವಾಸ ಇದೆ ಗುರುಗಳೇ. ಜೊತೆಗೆ ನಿಮ್ಮ ಕಾರುಣ್ಯದ ರಕ್ಷೆಯೂ ಇದೆ. ಆದರೆ ನನಗೆ ಇನ್ನೊಂದು ಭಯ. ಇದು ವಿಚಿತ್ರ ಜಗತ್ತು. ಒಳಗಿನ ವ್ಯಕ್ತಿತ್ವವನ್ನು ಅರಿಯಲೆತ್ತಿಸುವುದಕ್ಕಿಂತ ಹೊರಗಣ ಪರಿಸರದಿಂದ ವ್ಯಕ್ತಿಯ ನಿಲುವನ್ನು ಅಳೆಯುವುದೇ ಹೆಚ್ಚು. ಇರುವಿಕೆಗಿಂತ ತೋರುವಿಕೆಯನ್ನು ಗಮನಿಸುತ್ತದೆ. ವಿಲಾಸದ ತಾಣವಾದ ಅರಮನೆಯಲ್ಲಿ ಆ ಕಾಮುಕ ರಾಜನ ದೃಷ್ಟಿ ವಲಯದಲ್ಲಿದ್ದು ನನ್ನ ಪವಿತ್ರತೆಯನ್ನು, ಬ್ರಹ್ಮಚರ್ಯವನ್ನು ಕಾಯ್ದುಕೊಂಡರೂ ಈ ಜಗತ್ತು ನಂಬೀತೆ? ಮಹಾದೇವಿ ದುಃಖತಪ್ತವಾದ ಮುಖವನ್ನು ತಗ್ಗಿಸಿ ಕಣ್ಣೊರೆಸಿಕೊಂಡಳು. ಲೋಕದ ಈ ಭಾವನಿಂದನೆಗೆ ಹೆದರಬೇಕಿಲ್ಲ ತಾಯಿ. ಅಪ್ಪ ಬಸವಣ್ಣನವರು ಹೇಳುವುದಿಲ್ಲವೇ, ಈಚಲ ಮರದ ಕೆಳಗೆ ಒಂದು ಹಾಲಿನ ಗಡಿಗೆ ಇದ್ದರೆ ಅದನ್ನು ಹಾಲು ಅನ್ನದೇ ಸುರೆ ಎಂದು ತಿಳಿಯುವರು. ವಾಸ್ತವಿಕವಾಗಿ ಅದು ಹಾಲೇ ಇದ್ದರೂ ಲೋಕದ ದೃಷ್ಟಿಯಲ್ಲಿ ಅದು ಸುರೆ. ಇಂತಹ ಭಾವನಿಂದೆಯಿಂದ ಸಾಧನೆಗೆ ಏನೂ ತೊಂದರೆಯಾಗದು. ಪಾಕಗೃಹದಲ್ಲಿ ಒಂದು ಉರಿವ ದೀವಿಗೆಯನ್ನು ಇಟ್ಟರೆ ಸುತ್ತಲೂ ಹರವಿಕೊಂಡ ಹೊಗೆಯ ತೆರೆಯಲ್ಲಿ ದೂರದಿಂದ ದೀವಿಗೆ ಮಂಕಾದಂತೆ ತೋರಿದರೂ ಅದು ನಿಶ್ಚಯವಾಗಿಯೂ ಮಂಕಾಗಿರದು. ಆ ಹೊಗೆಯ ಪೊರೆ ಚದುರಿ ಹೋದ ನಂತರ ದೀವಿಗೆಯ ತೀಕ್ಷ್ಣತೆ ಮತ್ತೆ ಗೋಚರವಾಗುವುದು.
ಆದರಿಷ್ಟೇ ದೀವಿಗೆಯಲ್ಲೇ ಕುಡಿ ಕಟ್ಟಿದರೆ ಮಾತ್ರ ತೀಕ್ಷ್ಣವಾಗಿ ನೋಡಿದರೂ ಮಹಾದೇವಿಯ ಹೃದಯವನ್ನು ಮಥಿಸುವಂತೆ. ಆ ಭಯ ಬೇಡ ಗುರುದೇವ. ಹಿಮಾಲಯದ ಮಂಜು ಬೆಟ್ಟವೇ ಹೊತ್ತಿಕೊಂಡು ಉರಿಯಲಿ, ಚಂದ್ರನು ಬಿಸಿಯಾಗಿ ಉರಿಯುವ ಅಗ್ನಿಕುಂಡವಾಗಲಿ. ಆದರೆ ಎಂಥದೇ ಪ್ರಸಂಗದಲ್ಲಿ ಚನ್ನಮಲ್ಲಿಕಾರ್ಜುನನ ಚೆನ್ನಸತಿಯನ್ನು, ನಿಮ್ಮ ಈ ಕರುಣೆಯ ಕಂದನನ್ನು ಯಾವ ಶಕ್ತಿಯೂ ಪತನಿಸಲು ಸಾಧ್ಯವಿಲ್ಲ. ಈ ವಿರಕ್ತಿ, ವಿಲಾಸ, ತ್ಯಾಗ, ಭೋಗಗಳ ಹೋರಾಟದಲ್ಲಿ ನನ್ನ ಪ್ರಾಣವನ್ನೇ ಪಣವಾಗಿ ಇರಿಸುವೆ. ಆಶೀರ್ವದಿಸಿರಿ. ವಿಲಕ್ಷಣ ಕೆಚ್ಚಿನಿಂದ ಆತ್ಮವಿಶ್ವಾಸವನ್ನು ಒಟ್ಟುಗೂಡಿಸಿಕೊಂಡು ಎದ್ದು ಗುರುಗಳ ಪಾದಕ್ಕೆ ನಮಸ್ಕರಿಸಿದಳು. ಗುರುಲಿಂಗದೇವರು ವಿಭೂತಿಯ ಗಟ್ಟಿಯೊಂದನ್ನು ಮಂತ್ರಿಸಿ ಕೈಯಲ್ಲಿಟ್ಟು ಎರಡೂ ಹಸ್ತಗಳನ್ನು ಮಹಾದೇವಿಯ ನೆತ್ತಿಯ ಮೇಲಿರಿಸಿ ಕಣ್ಣು ಮುಚ್ಚಿ ಹರಸಿದರು. ಗುರುಕರುಣೆಯ ವಜ್ರ ಕವಚವನ್ನು ಹೊದ್ದ ವಿಶ್ವಾಸದಿಂದ ಮಹಾದೇವಿ ಉತ್ಸಾಹವೇ ಮೂರ್ತಿಗೊಂಡು ಹೊರಟಳು. ಆದರೂ ಮನದ ಮೂಲೆಯಲ್ಲೊಂದು ಮುಳ್ಳು ಅಳುಕುತ್ತಿತ್ತು. ಗಾಢವಾದ ಅರಣ್ಯದಲ್ಲಿ ಇದೊಂದೇ ಕಾಲುದಾರಿ ಈಗ ಕಾಣುತ್ತಿರುವುದು. ಕಾಲುದಾರಿಗಳು ಕಾಡಿನ ಹೊರಗೆ ಕೊಂಡೊಯ್ಯುವ ಸಂಭವ ಇದ್ದರೂ ಸಾಮಾನ್ಯವಾಗಿ ದಾರಿ ತಪ್ಪಿಸುವ ಸಂಭವವೇ ಹೆಚ್ಚು. ಅಂದಾಗ ಇದು ಎಲ್ಲಿಗೊಯ್ಯುವುದೋ ಹೃದಯ ನಡುಗಿತು. ಹೊಯ್ದಾಡುವ ಧೈರ್ಯವನ್ನು ಮರಳಿ ಗಟ್ಟಿಗೊಳಿಸಿ ಅಂದುಕೊಂಡಳು. ಚೆನ್ನಮಲ್ಲಿಕಾರ್ಜುನ, ನಿನ್ನ ಕಾರುಣ್ಯದ ಪಂಜೊಂದಿದ್ದರೆ ನಾನೀ ವಿಪತ್ತಿನ ಅರಣ್ಯದಿಂದ ನಿಶ್ಚಿತವಾಗಿ ಪಾರಾಗುವೆ. ಶೈಲಜೆಯ ಒಡನೆ ಮಹಾದೇವಿ ಮೌನವಾಗಿ ಹೆಜ್ಜೆ ಇರಿಸತೊಡಗಿದಳು. ಇಂತಹ ಘೋರ ವಿಪತ್ತು ಎದುರಾಗುತ್ತಿರುವಾಗಲೂ ಮಹಾದೇವಿ ತನ್ನೊಡನೆ ಏನೋ ಮಾತನಾಡದ್ದನ್ನು ಕಂಡು ಶೈಲಜೆ ಅಚ್ಚರಿಗೊಂಡಳು. ಕೊಡವು ತುಂಬಿದಾಗ ತುಳುಕುವಿಕೆ ನಿಲ್ಲುವಂತೆ ಬಹುಶಃ ದುಃಖದ ಕೊಡ ತುಂಬಿ ಮಾತು ನಿಂತಿರಬೇಕು ಎಂದುಕೊಂಡಳು. ತನ್ನ ಪ್ರಾಣಪ್ರಿಯ ಗೆಳತಿಗೆ ಈ ಪರಿಸ್ಥಿತಿ ಒದಗಿದ್ದಕ್ಕೆ ಆಕೆಗೂ ಅಳತೆಗೆ ಮೀರಿದ ದುಃಖವಾಗಿತ್ತು. ಮೂಕಳಾಗಿ ದಿಟ್ಟಿಸಿದಳು. ಎಷ್ಟೇ ಚಿಕಿತ್ಸಕ ಬುದ್ಧಿಯಿಂದ ನಿಟ್ಟಿಸಿದರೂ ಮಹಾದೇವಿಯ ಮನದ ಭಾವನೆಗಳನ್ನು ಅರಿಯಲಾಗದೆ ಸೋತಳು. ಉದ್ವೇಗ, ನಿರಾಶೆ, ಭೀತಿ ಯಾವುವೂ ಇಲ್ಲದ ನಿರ್ಲಿಪ್ತ ಭಾವ ಅಲ್ಲಿ ತಳವೂರಿತ್ತು. ಮಹಾದೇವಿ ಮುಂಬಾಗಿಲಿಗೆ ಬರುತ್ತಿದ್ದಂತೆಯೇ ಕಾಯುತ್ತಿದ್ದ ಭಟರು ಸರಿದು ನಿಂತು ಒಳಗೆ ಬಿಟ್ಟರು. ನಡುಮನೆಯಲ್ಲಿ ಕುಳಿತ ವಸಂತಕ ಮಹಾದೇವಿ ಒಳಗೆ ಬರುತ್ತಲೇ ಆಕೆಯೊಡನೆ ದರ್ಪದಿಂದ ವರ್ತಿಸಬೇಕೆಂದು ದೃಢ ಸಂಕಲ್ಪ ಮಾಡಿದ್ದವನು ಅವನಿಗರಿಯದಂತೆ ಎದ್ದು ನಿಂತ. ಶರಣುಗಳು, ತಾವು ದೀರ್ಘಕಾಲದಿಂದ ನಿರೀಕ್ಷೆಯಲ್ಲಿದ್ದೀರೇನೋ. ತಡವಾದುದಕ್ಕೆ ಕ್ಷಮಿಸಿರಿ. ನಾನೇನೂ ಇನ್ನೂ ನಿಮ್ಮ ರಾಣಿಯಾಗಿಲ್ಲ. ಈಗಲೇ ಏಕೆ ಎದ್ದು ನಿಲ್ಲುವ ಕಟ್ಟುನಿಟ್ಟು? ಆಸೀನರಾಗಿರಿ. ಹಗುರವಾಗಿ ಮುಗುಳ್ನಕ್ಕಳು ಮಹಾದೇವಿ. ದಟ್ಟವಾದ ಕಾರ್ಮೇಘಗಳಿಂದ ತುಂಬಿದ ಆಕಾಶವು ಸಿಡಿಲು ಮಿಂಚುಗಳ ರಣರಂಗವಾಗಬಹುದು ಎಂದು ನಿರೀಕ್ಷಿಸಿದ್ದವನಿಗೆ ಮೋಡಗಳೆಲ್ಲ ನಿರಾಳವಾಗಿ ಸರಿದು ಹೋಗಿ ಇದ್ದಕ್ಕಿದ್ದಂತೆಯೇ ಸೂರ್ಯನ ಹೊಂಬೆಳಗು ಚೆಲ್ಲಿದರೆ ಆಶ್ಚರ್ಯವಾಗುವಂತೆ ಪ್ರಬಲನಾದ ಶತ್ರುವನ್ನೆದುರಿಸಲು ದೀರ್ಘಕಾಲದ ಶಸ್ತ್ರಾಸ್ತ್ರಗಳ ಸಿದ್ಧತೆ ಮಾಡಿಕೊಂಡಿದ್ದು ಮೈ ಮೇಲೆ ಏರಿ ಬಂದ ಅವನೊಡನೆ ಕಣಕ್ಕೆ ಇಳಿಯುವ ಉತ್ಸಾಹದಲ್ಲಿರುವಾಗಲೇ ಆ ಶತ್ರುವು ಹಿಂದೆ ಸರಿದು ಯುದ್ಧವು ನಡೆಯದ ಸುದ್ದಿ ಹಬ್ಬಿದಾಗ ಶೂರನು ಸ್ತಂಭೀಭೂತನಾಗುವಂತೆ ಮಹಾದೇವಿಯ ಆವೇಶದ ವರ್ತನೆಯನ್ನು ನಿರೀಕ್ಷಿಸಿ ಆಕೆಯೊಡನೆ ವಾಗ್ಯುದ್ಧಕ್ಕೆ ಎಲ್ಲ ಬಗೆಯ ಮಾತಿನ ಅಸ್ತ್ರಗಳನ್ನು ಜೋಡಿಸಿಕೊಂಡು ಕಾಯುತ್ತಲಿದ್ದ ವಸಂತಕನು ಮಹಾದೇವಿಯ ಶಾಂತ ವರ್ತನೆ ಮುಗುಳ್ನಗೆಗಳಿಂದ ದಿಗ್ಭ್ರಾಂತನಾಗಿ ಕುಳಿತ. ಮಹಾದೇವಿಯ ನಿನ್ನೆಯ ಮತ್ತು ಇಂದಿನ ವರ್ತನೆಗಳಲ್ಲಿ ಕತ್ತಲೆ ಬೆಳಕುಗಳ ಅಂತರವಿತ್ತು. ತನ್ನ ಅಸ್ತ್ರ ಸಮರ್ಪಕವಾಗಿ ಕೆಲಸ ಮಾಡಿದ್ದನ್ನು ಅರಿತು ಮಹಾದೇವಿ ಇನ್ನೂ ಹಸನ್ಮುಖಿಯಾಗಿ ಹೇಳಿದಳು. ನಿನ್ನೆ ನಾನು ಬಹಳಷ್ಟು ದುಡುಕಿದೆನೇನೋ ಎನಿಸುತ್ತಿದೆ. ಹಿರಿಯರಾದ ತಮಗೆ ಅನುಚಿತವಾದ ಮಾತನಾಡಿ ಮಹಾರಾಜರ ಕಾಣಿಕೆಗಳನ್ನು ನಿರಾಕರಿಸಿದೆನು. ಅದಕ್ಕಾಗಿ ಪಶ್ಚಾತ್ತಾಪವಾಗುತ್ತಿದೆ. ನಿಮಗೆ ನನ್ನ ಮಾತಿನಿಂದ ನೋವಾಗಿದ್ದರೆ ಮಗಳ ಮಾತೆಂದು ಕ್ಷಮಿಸಿಬಿಡಿರಿ. ವಸಂತಕ ಕರಗಿ ನೀರಾಗಿದ್ದ. ಉರುಳುವ ಬಂಡೆಗಲ್ಲನ್ನೆದುರಿಸಲು ಸಿದ್ಧತೆಯಲ್ಲಿದ್ದವನಿಗೆ ಅದು ಹೂವಿನ ಮಾಲೆಯಾಗಿ ಕೊರಳಿಗೆ ಬಿದ್ದಂತಾಯಿತು. ಸಂತೋಷ ಚಿತ್ತನಾಗಿ ಕೇಳಿದ, ಪಶ್ಚಾತ್ತಾಪವೇ ಪ್ರಗತಿಯ ಮೆಟ್ಟಿಲು. ತಮ್ಮ ನಿರ್ಧಾರವನ್ನು ಈಗಲಾದರೂ ಸ್ಪಷ್ಟವಾಗಿ ತಿಳಿಸುವಿರಾ? ತಿಳಿಸಿದಂತೆಯೇ ಆಗಿದೆ. ಆದರೆ ಅದಕ್ಕೆ ಮುನ್ನ ಒಂದೇ ಆತಂಕ. ಸಂಕೋಚವಿಲ್ಲದೆ ಹೇಳಿರಿ. ನನ್ನ ತಾಯಿ ತಂದೆಯರ ಮನೆತನದ ಶ್ರೇಯಸ್ಸಿಗಾಗಿ ನಾನು 5 ವಾರಗಳ ಒಂದು ವ್ರತ ಹಿಡಿದಿರುವೆ. 1 ವಾರ ಮುಗಿಯುತ್ತಾ ಬಂದಿದೆ. ಒಮ್ಮೆ ಸಂಕಲ್ಪ ಕೈಗೊಂಡ ಮೇಲೆ ಅದಕ್ಕೆ ಭಂಗ ಬರಬಾರದು. ಹಾಗೇನಾದರೂ ಭಂಗವಾಗಿ ಅಪೂರ್ಣವಾದರೆ ಅದನ್ನು ಭಂಗಪಡಿಸಿದವರಿಗೆ ಘೋರವಾದ ಕೆಡುಕಾಗುವುದು. ಇಂದೇ ನಾನು ಅರಮನೆಗೆ ಬರಬಹುದು. ಆದರೆ ವ್ರತಕ್ಕೆ ಧಕ್ಕೆಯಾಗಿ ರಾಜರಿಗೆ ಕೆಡುಕಾಗಬಾರದಷ್ಟೇ. ಈಗ ಹೆತ್ತವರ ಹಿತಾಸಕ್ತಿಗಾಗಿ ಕೈಗೊಂಡ ಈ ವ್ರತವನ್ನು ಇನ್ನು ಮುಂದೆ ರಾಜರ ಶ್ರೇಯಸ್ಸಿಗೆ ಸಂಕಲ್ಪಿಸಿ ಮುಂದುವರಿಸುವ ಬಯಕೆ ಇದೆ. ಒಳಿತೇ ಆಯಿತಲ್ಲ. ಅರಮನೆಯಲ್ಲಿ ಮಾಡಿದರೆ ಒಳಿತಾಗುವುದು.
ಬರುತ್ತದೆ. ಆದರೆ 5 ವಾರಗಳ ಕಾಲ ಯಾರನ್ನೂ ಮುಟ್ಟಿಸಿಕೊಳ್ಳಬಾರದು. ಕೇವಲ ಹಣ್ಣು, ಹಾಲಿನ ಫಲಾಹಾರ. ഇരുಳಿನ 2ನೆಯ ಜಾವದಿಂದ ಬೆಳಗಿನ ಮೊದಲ ಜಾವದವರೆಗೆ ಮಾನವರ ಮುಖದರ್ಶನವಾಗಬಾರದು. ಪೂರ್ತಿಯಾಗಿ ಮಡಿಯಲ್ಲಿ ಇರಬೇಕಾಗುವುದು. ಬಹು ಕಟ್ಟುನಿಟ್ಟಿನ ವ್ರತವಿದು. ರಾಜರು ತಮ್ಮ ದರ್ಶನಕ್ಕಾಗಿ ಚಕೋರದಂತೆ ನಿರೀಕ್ಷಿಸುತ್ತಿದ್ದಾರೆ. ಅಷ್ಟು ದಿವಸ ಕಾಲ ತಡೆಯುವುದು ಕಷ್ಟಸಾಧ್ಯ. ಕೇಳಿ ನೋಡಿರಿ. ಒಪ್ಪಿದರೆ ರಾಜ್ಯಲಕ್ಷ್ಮಿ ಸ್ಥಿರವಾಗಿ ಉಳಿಯುವಳು. ಮತ್ತು ಈ ಕಾಲಾವಧಿಯಲ್ಲಿ ನಾನು ಹಗಲು ವೇಳೆಯಲ್ಲಿ ಗುರುಲಿಂಗ ಜಂಗಮ ಪೂಜೆಯನ್ನು ಮಾಡಬೇಕಾಗುವುದು. ಮತ್ತು ನಿಮ್ಮ ನಿಯಮಗಳು ಏನಿವೆಯೋ ಈಗಲೇ ತಿಳಿಸಿಬಿಡಿರಿ. ನಮ್ಮ ಧರ್ಮದಲ್ಲಿ ಪ್ರತಿಯೊಬ್ಬರಿಗೆ ಕಡ್ಡಾಯವಾಗಿ ದೀಕ್ಷೆಯಾಗಲೇಬೇಕು. ನನಗೆ ದೀಕ್ಷೆಯಾಗಿದೆ. ಆದ್ದರಿಂದ ಅರಸರೊಡನೆ ಮದುವೆಯಾಗುವುದಾದರೆ ಅವರಿಗೆ ನಮ್ಮ ಧರ್ಮದ ಲಿಂಗದೀಕ್ಷೆ ಆಗಲೇಬೇಕು. ಭತ್ತ ಅಕ್ಕಿಗಳನ್ನು ಬೆರೆಸಿ ಹೇಗೆ ಅನ್ನ ಮಾಡಲು ಬರದೋ, ಹಸಿ ಬೆಣ್ಣೆ ಕಾದ ತುಪ್ಪಗಳನ್ನು ಕೂಡಿಸಿಡಲು ಹೇಗೆ ಬರದೋ, ಹಾಗೆ ಸಂಸ್ಕಾರ ಸಹಿತರು ಸಂಸ್ಕಾರರಹಿತರೊಡನೆ ಬೆರೆಯಲಾಗದು. ಒಂದು ವೇಳೆ ಈ 5 ವಾರಗಳ ಅವಧಿಯಲ್ಲಿ 3 ತಪ್ಪುಗಳನ್ನೇನಾದರೂ ರಾಜನು ಮಾಡಿದ್ದಾದರೆ ಆಗ ಅವರು ನನ್ನ ಮೇಲೆ ತಪ್ಪು ಹೊರಿಸಲಾಗದು. ಅಂಥ ಪ್ರಸಂಗದಲ್ಲಿ ಒಂದು ಕ್ಷಣವೂ ನಾನು ಅರಮನೆಯಲ್ಲಿ ಇರೆನು. ಈ ಎಲ್ಲ ನಿಯಮಗಳನ್ನು ರಾಜರಿಗೆ ಅರುಹಿರಿ. ಅವರು ಒಪ್ಪಿದರೆ ಸಂತೋಷ. ವಸಂತಕ ಒಂದೊಂದನ್ನು ಎಚ್ಚರಿಕೆಯಿಂದ ಪರಿಶೀಲಿಸುತ್ತಿದ್ದ. ಅತಿ ಮುಖ್ಯವಾದ ಇನ್ನೊಂದು ನಿಯಮವೆಂದರೆ ನನ್ನ ತಾಯಿ ತಂದೆಯರನ್ನು ಕಾರಾಗೃಹದಿಂದ ಕರೆತರಬೇಕು. ಅವರು ಮನೆಯನ್ನು ಸೇರಿದ ಬಳಿಕವಷ್ಟೇ ನಾನು ಇಲ್ಲಿಂದ ಹೊರಡುವೆ. ನಿಮ್ಮ ತಾಯಿ ತಂದೆಯರನ್ನು ಬಂಧಿಸಿದ್ದು ಅಪರಾಧವಾಯಿತು. ಕ್ಷಮೆ ತೋರಿವೆ. ವಸಂತಕ ದೈನ್ಯತೆಯಿಂದ ಕೇಳಿದ. ಚಿಂತಿಸದಿರಿ. ಬಹುಶಃ ಅವರು ನಿನ್ನೆಯ ನಿರ್ಧಾರವನ್ನೇ ನಿಮಗೆ ಪುನಃ ತಿಳಿಸಿರಬೇಕು. ನೊಂದುಕೊಂಡಾರೆಂದು ನನ್ನ ಮನಸ್ಸಿನ ಪರಿವರ್ತನೆಯನ್ನು ಅವರಿಗೆ ಹೇಳಿರಲಿಲ್ಲ. ನಾನು ಬರುವಷ್ಟರಲ್ಲಿ ಅವಸರದಿಂದ ಕೊಂಡೊಯ್ದಿದ್ದೀರಿ. ಇಲ್ಲವಾದರೆ ನಾನೇ ಇದೆಲ್ಲವನ್ನು ಅವರಿಗೆ ಮನವರಿಕೆ ಮಾಡುತ್ತಿದ್ದೆ. ಮಹಾದೇವಿಯ ವರ್ತನೆ ವಸಂತಕನನ್ನು ಅಚ್ಚರಿಯ ಕಡಲಲ್ಲಿ ತೇಲಿಸಿತು. ಅಂತರಂಗವನ್ನು ಅರಿಯುವ ದೃಷ್ಟಿಯಿಂದ ನೇರವಾಗಿ ದಿಟ್ಟಿಸಿದ. ಅಲ್ಲಿ ನಿರ್ಲಿಪ್ತತೆ ಒಂದೇ ಗೂಡು ಕಟ್ಟಿತ್ತು. ಮಹಾದೇವಿಯ ಅಂತರಂಗ ಮಿಡುಕುತ್ತಿತ್ತು. ಒಂದು ದೃಷ್ಟಿಯಿಂದ ನಾನು ವ್ರತವನ್ನು ಕೈಗೊಂಡುದು ಸಾಂಕೇತಿಕವಾದರೂ ಸುಳ್ಳನ್ನು ಹೇಳುವ ಅಪರಾಧವನ್ನು ನಾನು ಮಾಡುತ್ತಿರುವೆನಲ್ಲ ಎನ್ನಿಸಿ ತಳಮಳವಾಯಿತು. ಆದರೆ ತನ್ನನ್ನು ತಾನೇ ಸಂತೈಸಿಕೊಂಡಳು. ನಾನಾದರೂ ಏನು ಮಾಡಲಿ? ಪೂರ್ಣವಾಗಿ ನದಿಯ ಸೆಳವಿನ ವಿರುದ್ಧ ಹೋದರೆ ಅದು ಬಲು ಬೇಗನೆ ಶಕ್ತಿಹೀನ ಮಾಡುವುದು. ಅದನ್ನು ಅನುಸರಿಸುವಂತೆಯೇ ಹೋಗಿ ವಿಚಕ್ಷಣತೆಯಿಂದ ಆ ಸೆಳವಿನ ವಲಯದಿಂದ ಪಾರಾಗಬೇಕಾಗುವುದು. ಇಷ್ಟೇ ಅಲ್ಲ, ಇಂತಹ ನನ್ನ ಸಣ್ಣ ಅಪರಾಧವನ್ನು ದೇವರು ಕ್ಷಮಿಸುವನು. ಹಾವಿನ ಡೊಂಕು ನಡಿಗೆ ಜಗತ್ತಿನ ದೃಷ್ಟಿಗೆ ವಿಪರೀತವಾಗಿದ್ದರೂ ಹುತ್ತದ ಡೊಂಕಿಗೆ ಅತಿ ಅಚ್ಚುಕಟ್ಟಾಗಿ ಹೊಂದುವುದು. ನದಿಯ ಡೊಂಕು ನದಿ ಸಮುದ್ರಗಳ ಕೂಟಕ್ಕೆ ಸಹಾಯಕವೆನಿಸುವುದು. ಹಾಗೆಯೇ ಅಧ್ಯಾತ್ಮ ಜೀವಿಗಳ ಇಂತಹ ಡೊಂಕುಗಳು ಲಿಂಗದೇವನಿಗೆ ಪ್ರಿಯವಾದವು, ಕ್ಷಮಾರ್ಹವಾದವು. ನನ್ನ ಈ ಹೋರಾಟವೆಲ್ಲ ಆ ಪ್ರಿಯ ಚೆನ್ನನಿಗಾಗಿ ತಾನೆ. ಅವನು ನಿಶ್ಚಯವಾಗಿಯೂ ಕ್ಷಮಿಸುವನು. ಎಷ್ಟೋ ಸಮಾಧಾನ ಎನ್ನಿಸಿತು. ಒಳ್ಳಿತು, ನಾನು ಅರಮನೆಗೆ ಹೋಗಿ ಅರಸರಿಗೆ ನಿಮ್ಮ ನಿಯಮಗಳನ್ನು ಅರುಹಿ ಅವರ ಅಭಿಪ್ರಾಯವನ್ನು ತಿಳಿದು ಬರುವೆ. ತಾವು ಸಿದ್ಧರಾಗಿರಿ. ಬರುವಾಗ ನಿಮ್ಮ ತಾಯಿ ತಂದೆಯರನ್ನು ಕರೆತರುವೆ. ವಸಂತಕ ಹೇಳಿದ. ಸಿದ್ಧವಾಗುವುದೇನೂ ಇಲ್ಲ. ಈಗ ನಾನಿರುವಷ್ಟೇ ನನ್ನ ಆಸ್ತಿ. ನಸುನಗೆ ನಕ್ಕಳು. ಏನೇ ಆಗಲಿ, ತಾವು ಬಹುದೊಡ್ಡ ಮನಸ್ಸು ಮಾಡಿ ರಾಜರನ್ನು ಕಾಪಾಡಿದಿರಿ. ಅವರ ಪ್ರಾಣ ಉಳಿಸಿದಿರಿ. ಅದಕ್ಕಾಗಿ ನಾನು ಚಿರಋಣಿ. ವಸಂತಕ ಕೃತಜ್ಞತೆ ತುಂಬಿ ಹೇಳಿದ. ಇನ್ನೂ ಅನೇಕ ರೀತಿಯಿಂದ ಅವರನ್ನು ಉಳಿಸಬೇಕಾಗಿದೆ. ಅದಕ್ಕಾಗಿ ಒಪ್ಪಿರುವೆ. ಸ್ಥಿತಪ್ರಜ್ಞಳಾಗಿ ನುಡಿದಳು. ವಸಂತಕನಿಗೆ ಆನಂದದ ಭರದಲ್ಲಿ ಈ ಮಾತು ಅಷ್ಟಾಗಿ ಒಳಗಿಳಿಯಲಿಲ್ಲ. ವಸಂತಕ ನಿರ್ಗಮಿಸುತ್ತಲೇ ನಡುಮನೆಯ ಬಾಗಿಲಿನಲ್ಲಿ ನಿಂತು ಎಲ್ಲವನ್ನೂ ಆಲಿಸುತ್ತಿದ್ದ ಶೈಲಜೆ ಅಳುತ್ತಾ ಹೊರಬಂದಳು. ಮಾದೇವಿ, ಇದೇನು ಮಾಡಿಬಿಟ್ಟೆ? ಅವಳ ನಪ್ಪಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಶೈಲಜಾ, ನಿನ್ನ ಗೆಳತಿ ಆಡಿ ತೋರಿಸುವುದಿಲ್ಲ, ಮಾಡಿ ತೋರಿಸುವಳು. ನಂಬು ಗೆಳತಿ. ಧೂಳಿ ಕಣಗಳು ಸೂರ್ಯಕಿರಣಗಳನ್ನು ಕಲಂಕಿತ ಮಾಡಲಾರವು. ಆಕಾಶವನ್ನು ಮಸಲಧಾರೆ ತೋಯಿಸಲಾರದು. ಮಜ್ಜಿಗೆಯಲ್ಲಿ ಬೆಣ್ಣೆ ತೇಲುವುದೇ ವಿನಃ ಮುಳುಗದು. ಅಂದರೆ ಆಶ್ಚರ್ಯದಿಂದ ನೋಡಿದಳು ಶೈಲಜಾ. ಈಗ ಏನೂ ಕೇಳಬೇಡ, ನೋಡಿ ತಿಳಿಯುವೆಯಂತೆ. ಮತ್ತೆ ನಿನ್ನನ್ನು ಕಾಣಲಿಕ್ಕೆ ಈ ಜೀವನದಲ್ಲಿ ಆದೀತೋ ಇಲ್ಲವೋ. ನಿನ್ನ ಬದುಕು ಬಂಗಾರವಾಗಲಿ, ನಿನ್ನ ಸಂಸಾರ ನಂದನವನವಾಗಲಿ ಎಂದು ಹಾರೈಸುವೆ. ಮಹಾದೇವಿಯ ಧ್ವನಿ ಗದ್ಗದಿತವಾಯಿತು. ಶೈಲಜೆ ನೀರವವಾಗಿ ರೋಧಿಸುತ್ತಿದ್ದಳು. ಅಳುವುದರಲ್ಲಿ ಅರ್ಥವಿಲ್ಲ ಶೈಲಜೆ. ಈ ಬದುಕು ಒಂದು ಉಯ್ಯಾಲೆ, ಜಗದ ಬಯಲಲ್ಲಿ ತೂಗುತ್ತಿದೆ. ದ್ವಂದ್ವಗಳು ಇದರ ತುದಿಗಳು. ಆ ತುದಿಯಿಂದ ಈ ತುದಿಗೆ ತೂಗುವುದೇ ಇದರ ಸ್ವಭಾವ. ಬೆಳಕು, ಕತ್ತಲೆ, ಸುಖ, ದುಃಖ ಹೀಗೆ ತೂಗುವುದು. ವಿಧಿಯ ಕೈಗಳು ತೂಗುತ್ತಲಿರುವವು. ಅವನ ಕೈಗಳಿಂದ ಶಿವನ ಕೈಗೆ ಉಯ್ಯಾಲೆಯನ್ನು ಹಸ್ತಾಂತರಿಸಬೇಕು. ಸಾಕು ಮಾದೇವಿ, ನಾನು ಉಪದೇಶ ಕೇಳುವ ಸ್ಥಿತಿಯಲ್ಲಿಲ್ಲ. ತನ್ನನ್ನು ಅಪ್ಪಿಕೊಂಡು
ರೋಧಿಸುವ ಶೈಲಜೆಯ ತಲೆಯನ್ನು ಪ್ರೇಮದಿಂದ ನೇವರಿಸಿದಳು ಮಹಾದೇವಿ. ಕೆಲವೇ ಕ್ಷಣಗಳಲ್ಲಿ ರಥವೊಂದು ಬಂದು ನಿಂತಿತಲ್ಲದೆ ಕುದುರೆಗಳ ಖುರಪುಟ ಧ್ವನಿಯು ಕೇಳಿಬಂದಿತು. ಮಹಾದೇವಿಯ ಸದ್ದನ್ನು ಕೇಳಿ ಮಹಡಿಯಿಂದ ಇಳಿದು ಬಂದಳು. ಚನ್ನಮಲ್ಲಿಕಾರ್ಜುನ, ಹುಲ್ಲೆಯೊಂದನ್ನು ಹುಲಿಯ ಗವಿಗೆ ತಳ್ಳುತ್ತಿರುವೆ. ಮುಂದಿನ ಬದುಕನ್ನು ನಾನರಿಯೆ. ಕೊಲ್ಲು ಕಾಯಿ ನಿನಗೆ ಸೇರಿದ್ದು. ಗೌರಿಶಂಕರವನ್ನು ಮೆಟ್ಟ ಬಯಸಿದ ಸಾಹಸಿಯನ್ನು ಕೊಳ್ಳವೊಂದಕ್ಕೆ ದೂಡುವಂತಿದೆ ನಿನ್ನ ಪ್ರಯತ್ನ. ಆದರಿಷ್ಟೇ, ನನ್ನ ಅಂಗಾಂಗಗಳು ತುಂಡು ತುಂಡಾಗಿ ಕಡಿಯಲ್ಪಡಲಿ, ಚಿತ್ರಹಿಂಸೆ ಕೊಡಲ್ಪಡಲಿ. ಈ ನನ್ನ ಮೀಸಲು ಶರೀರವನ್ನು ಯಾವನಿಗೂ ಅರ್ಪಿಸುವುದಿಲ್ಲ. ಕೋತಿಯ ಮರಿ ತಾಯನ್ನಪ್ಪುವ ಕ್ರಿಯೆಯಲ್ಲಿ ಶರಣಾಗತಿ ಇದ್ದರೂ ಹೊಣೆಯು ಹೆಚ್ಚಾಗಿ ಮರಿಯ ಮೇಲಿರುವುದು. ಬೆಕ್ಕಿನ ಮರಿಗಳು ಕಣ್ಣು ಮುಚ್ಚಿ ಬಿದ್ದಿರುವವು. ತಾಯಿಯೇ ಪೂರ್ಣವಾಗಿ ಹೊಣೆ ಹೊತ್ತು ಮಕ್ಕಳನ್ನು ರಕ್ಷಿಸುವುದು. ಹಾಗೆ ನಾನು ನನ್ನೆಲ್ಲ ಹೊಯ್ದಾಟಗಳನ್ನು ಬದಿಗೊತ್ತಿ ನಿನಗೆ ಶರಣಾಗಿರುವೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಅರಗಾಗಿ ಕರಗಿಸದೆ ಚಿನ್ನವಾಗಿ ಪುಟಗೊಳಿಸಿ ನಿನ್ನೊಡಲಿಗೆ ಧರಿಸಿಕೊ. ಮಹಾದೇವಿ ಮೆಟ್ಟಿಲಿಳಿದು ಬರುವುದಕ್ಕೂ ಓಂಕಾರ ಲಿಂಗಮ್ಮರು ಹೊಸ್ತಿಲನ್ನು ದಾಟುವುದಕ್ಕೂ ವೇಳೆ ಕೂಡಿತು. ಲಿಂಗಮ್ಮ ಓಡಿ ಬಂದು ಮಗಳನ್ನು ಬಿಗಿದಪ್ಪಿದಳು. ಕೆಲವೇ ಕ್ಷಣ ಕಾಲ ಅಗಲಿದ್ದರೂ ಯುಗ ಯುಗಗಳಿಂದ ಅಗಲಿದ್ದಂತೆ ಎನಿಸಿತ್ತು ಆಕೆಗೆ. ವಸಂತಕ ಹಿಂದಿನಿಂದ ಕಾಲಿರಿಸಿದ. ತಾಯಿ, ಅರಸರು ನಿಮ್ಮೆಲ್ಲ ನಿಯಮಗಳಿಗೆ ಒಪ್ಪಿದ್ದಾರೆ. ತಾವಿನ್ನೂ ಹೊರಡಬಹುದಲ್ಲ. ಮಹಾದೇವಿ ತಾಯಿಯ ಕೈಗಳನ್ನು ಸರಿಸಿದಳು. ಆಗಲಿ ಎನ್ನುತ್ತಾ ಭಕ್ತಿಯಿಂದ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ಮೇಲೆದ್ದು ಕೇಳಿದಳು. ಅವ್ವ, ನಾನು ಹೋಗಿ ಬರಲೇ? ಎಲ್ಲಿಗವ್ವ? ಅರಮನೆಗೆ. ಇದೇನು ನಿರ್ಧಾರ? ಲಿಂಗಮ್ಮ ಗಾಬರಿಕೊಂಡು ಕೇಳಿದಳು. ಓಂಕಾರ ಬೆಚ್ಚಿ ಬಿದ್ದು ನೋಡಿದ. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 27ನೇ ಅಧ್ಯಾಯ ಕಾಡಾರಣ್ಯದಲ್ಲಿ ಕಾಲುದಾರಿ. ಈ ಅಧ್ಯಾಯದ 2ನೇ ಪಾರ್ಟ್. ಇನ್ನು ಕೊನೆಯ ಪಾರ್ಟನ್ನು ಇನ್ನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ತಪ್ಪದೇ ಕೇಳಿಸ್ಕೊಳ್ರಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಅಧ್ಯಾಯ. ಎಲ್ಲರಿಗೂ ಶರಣು ಶರಣಾರ್ಥಿ.